ಈ ಕತೆ ಅತ್ರಂಗಿ ಎಂಬ ಕಾಡಿನ ಕಥೆಯಾಗಿದೆ. ಈ ಕಾಡಿನಲ್ಲಿ ಬಹಳ ಪ್ರಾಣಿಗಳು ವಾಸವಾಗಿದ್ದಾವೆ. ಇಲ್ಲಿ ಕರಡಿ, ಆನೆ ಮತ್ತು ಮಂಗ ಕೂಡ ವಾಸವಾಗಿದ್ದಾವೆ. ಒಂದಿನ ಈ ಮೂವರು ನದಿಯಲ್ಲಿ ಸ್ನಾನ ಮಾಡೋಕ್ ಹೋಗ್ತಾರೆ. ಸ್ನಾನ ಮಾಡ್ತಿರುವಾಗ ಆನೆ ತನ್ನ ಸೊಂಡಿಲಿನ ತುಂಬಾ ನೀರನ್ನು ತುಂಬಿಕೊಂಡು ತಮ್ಮ ಗೆಳೆಯರಿಗೆ ಹೀಗೆ ಹಾರಿಸ್ತಾ ಇರುತ್ತೆ. ಅರೆ ಮಚ್ಚ, ಸಾಕ್ ಮಾಡು, ಎಷ್ಟೊತ್ತು ಸ್ನಾನ ಮಾಡ್ತಿ? ಹೀಗಿರುವಾಗ ಈ ರಾಣಿ ಮಂಗ ಮತ್ತು ಈ ರಾಣಿ ಆನೆ ಇಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಾವೆ. ರಾಜು ಮಂಗನಿಗೆ ರಾಣಿ ಮಂಗ ತುಂಬಾ ಇಷ್ಟವಾಗುತ್ತೆ. ಅದನ್ನ ನೋಡಿ ಹೇಳುತ್ತೆ, ಹಾಯ್, ಎಷ್ಟು ಒಳ್ಳೆಯ ದೃಶ್ಯ, ಎಷ್ಟು ಸುಂದರವಾಗಿದ್ದಾಳೆ ಇವಳು. ಆಗ ರಾಣಿ ಮಂಗ ಹೇಳುತ್ತೆ, ವಾತಾವರಣ ಏನೋ ಚೆನ್ನಾಗಿದೆ, ಆದ್ರೆ ಏಟ್ ಬೇಕಾಗಿದೆ ಅನ್ಸುತ್ತೆ. ರಾಣಿಯ ಮಾತನ್ನು ಕೇಳಿ ಈ ಮಂಗನ ಗೆಳೆಯರು ಜೋರಾಗಿ ನಗ್ತವೆ. ಸಾಕಷ್ಟು ಅಪಮಾನವಾಯ್ತು, ಇನ್ನು ಇವಳೇ ನನ್ನ ದುಲ್ಹನಿಯ, ಅಂದ್ರೆ ದಿಲ್ವಾಲೆ ಬಂದರಿಯಾ ಲೇ ಜಾಯಂಗೆ. ವಾ, ಎಷ್ಟು ಒಳ್ಳೆ ಡೈಲಾಗ್, ದಿಲ್ವಾಲೆ ಬಂದರಿಯಾ ಲೇ ಜಾಯಂಗೆ. ಇಂಥ ಡೈಲಾಗ್ ಮೊದ್ಲಿಂದ ಕೇಳಿಲ್ಲ ನಾನು. ವಾ ವಾ, ಕೇಳಲು ಸಖತ್ತಾಗಿದೆ. ಬಾಲು, ನಾನ್ ಕೇಳಿದ್ದೆ ಆ ಹೆಣ್ಣು ಮಂಗನ ತಾಯಿ ತುಂಬಾ ಕೋಪಿಷ್ಟಳೆಂದು. ಅವಳು ಇವಳನ್ನೆಂದು ಒಂಟಿಯಾಗಿ ಎಲ್ಲಿಗೂ ಹೋಗಲು ಬಿಡೋದಿಲ್ಲ. ಇವಳು ಯಾವಾಗ್ಲೂ ತನ್ನ ಗೆಳತಿಯ ಜೊತೆಗೇನು ಎಲ್ಲಾ ಕಡೆಗೆ ಹೋಗ್ತಾಳೆ. ಅದೇನ್ ದೊಡ್ಡ ವಿಷಯವಲ್ಲ. ಮೊದ್ಲು ನಾನು ಇವಳ ಗೆಳತಿಯೊಂದಿಗೆ ಗೆಳೆತನ ಮಾಡ್ತೇನೆ, ಆಮೇಲೆ ಹೆಣ್ಣು ಮಂಗದೊಂದಿಗೆ ಪ್ರೀತಿ ಮಾಡ್ತೀನಿ. ಅರೆ ವಾ ವಾ, ಇದಾಯ್ತಲ್ವಾ ಒಳ್ಳೆ ವಿಷಯ. ಇದಕ್ಕೆ ಹೇಳೋದು ದಿಲ್ವಾಲೆ ಬಂದರಿಯಾ ಲೇ ಜಾಯಂಗೆ. ಮರುದಿನ ಈ ಮೂರೂ ಗೆಳೆಯರು ಒಟ್ಟಾದಾಗ ಈ ಮಂಗ ಹೇಳುತ್ತೆ, ಗೆಳೆಯರೇ, ಒಂದು ವಿಷಯ ಹೇಳ್ತೀನಿ. ನನ್ ರಾಣಿದ್ದಾಳಲ್ಲ ಹೆಣ್ಣು ಮಂಗ, ಅವಳ ಗೆಳತಿ ಆನೆ ಇದ್ದಾಳಲ್ಲ, ಅವಳು ಪ್ರತಿದಿನ ಸಂಜೆ ಕೆರೆಯ ಬಳಿಗೆ ಹೋಗ್ತಾಳೆ. ಹೌದಾ? ಎಷ್ಟು ಗಂಟೆಗೆ ಹೋಗ್ತಾಳೆ? ಅವಳು ಒಬ್ಳೇ ಹೋಗ್ತಾಳ ಅಥವಾ ಜೊತೆಗೆ ಯಾರಾದ್ರೂ ಇರ್ತಾರ? ಅರೆ ಮಚ್ಚ, ನೀನ್ ಯಾಕೆ ಕೇಳ್ತಿದ್ದೀಯಾ? ನಿನ್ಗೆ ಆ ಹೆಣ್ಣು ಆನೆಯ ಮೇಲೆ ಪ್ರೀತಿ ಆಗಿಲ್ವಲ್ಲ? ಮೂರೂ ಜನ ಗೆಳೆಯರು ಹೀಗೆ ನಗ್ತಾ ಇರ್ತಾರೆ. ಆಗ ಅಲ್ಲಿ ರಾಣಿ ಆನೆ ಹೋಗ್ತಾ ಇರುತ್ತೆ. ಅದನ್ನ ನೋಡಿ ಈ ಮಂಗ ಏನ್ ಮಾಡುತ್ತೆ ಅಂದ್ರೆ ಆನೆ ಬಳಿಗೆ ಓಡೋಡಿ ಹೋಗುತ್ತೆ ಮತ್ತೆ ಹೇಳುತ್ತೆ, ನಾನ್ ನಿನ್ ಜೊತೆ 2 ನಿಮಿಷ ಮಾತನಾಡ್ಬೋದಾ? ಹಾ ಹೇಳಿ, ಏನ್ ಮಾತಾಡ್ಬೇಕಿತ್ತು? ಆಗ ಆನೆ ಮತ್ತು ಕರಡಿ ಅಲ್ಲಿಗೆ ತಲುಪುತ್ತವೆ. ಮತ್ತೆ ಅದೇನ್ ಗೊತ್ತಾ, ನನ್ ಗೆಳೆಯ ರಾಜು ನಿನ್ ಗೆಳತಿಯನ್ನ ಪ್ರೀತಿಸತೊಡಗಿದ್ದಾನೆ. ಗೆಳತಿ? ಯಾವ ಗೆಳತಿ? ಅರೆ ಅವಳೇ ಹೆಣ್ಣು ಮಂಗ. ಹೌದಾ? ಈ ರಾಣಿಗೆ ಪ್ರೀತಿ ಶುರುವಾಗಿದ್ಯಾ? ಅರೆ, ಪ್ರೀತಿ ಮಾಡಲು ತೊಡಗಿದಾಗ ಎಲ್ರೂ ಜಗತ್ತನ್ನೇ ಮರೀತಾರೆ. ಈಗ ಈ ಆನೆಯನ್ನೇ ನೋಡಿ, ಇವನಿಗೂ ಯಾರ ಜೊತೆನೋ ಪ್ರೀತಿ ಆಗಿದೆ. ಅಬೆ ಬಾಲು, ಬಾಯಿ ಮುಚ್ಕೊಂಡಿರು, ಮಾತನಾಡ್ಬೇಡ. ನಾವೀಗ ಮಂಗನ್ ವಿಷಯ ಮಾತಾಡೋಕೆ ಬಂದಿದ್ದೇವೆ, ಹಾಗಾಗಿ ಮಂಗನ್ ವಿಷಯ ಮಾತಾಡು. ಸರಿ, ಅದೇನಂದ್ರೆ ನನ್ ಗೆಳೆಯ ಮಂಗ ನಿನ್ ಗೆಳತಿಯನ್ನು ಪ್ರೀತಿಸತೊಡಗಿದ್ದಾನೆ. ಹಾಗಾಗಿ ಇವನು ನಿನ್ ಗೆಳತಿಯನ್ನು ತನ್ನ ದುಲ್ಹನಿಯ ಮಾಡಬಯಸ್ತಾನೆ. ಹಾಗಾಗಿ ನಾನ್ ಬಯಸ್ತೇನೆ, ನೀನು ಅವಳೊಡನೆ ಕೇಳಿ ನೋಡು, ಅವಳು ನನ್ನನ್ನು ಪ್ರೀತಿಸ್ತಾಳ ಎಂದು. ನನಗ್ ತಿಳಿದಿರೋ ಪ್ರಕಾರ ನನ್ ಗೆಳತಿಗೂ ಕೂಡ ನಿಮ್ ಮೇಲೆ ಮನ್ಸಿದೆ. ನಿಜಾನಾ? ಹಾ, ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಅದೇನಂದ್ರೆ ರಾಣಿಯ ಅಮ್ಮ ತುಂಬಾ ಶ್ರೀಮಂತರು ಮತ್ತೆ ದುಡ್ಡಿರೋರ್ ಮನೆಗೆ ರಾಣಿಯ ಸಂಬಂಧ ಮಾಡೋಕ್ ಹೊರಟಿದ್ದಾರೆ. ಮತ್ತೆ ನಿನ್ ಜೊತೆಗೆ ಅವರು ಸಂಬಂಧ ಮಾಡೋಕೆ ಇಷ್ಟಪಡಲ್ಲ. ಇದನ್ ಕೇಳಿ ಹೇಳುತ್ತೆ, ನಾನ್ ಕೂಡ ಸಾಮಾನ್ಯ ಮಂಗನಲ್ಲ, ನನ್ ಬಳಿಯೂ ತುಂಬಾ ಸಂಪತ್ತಿದೆ, ನಾನ್ ಕೂಡ ತುಂಬಾ ಶ್ರೀಮಂತ. ಇದನ್ ಕೇಳಿ ಕರಡಿ ಮತ್ತು ಆನೆ ಒಬ್ರು ಮುಖ ಒಬ್ರು ನೋಡ್ತಾ ಇರ್ತಾರೆ. ಆಗ ನನ್ ಮಾತಿನ ಅರ್ಥ, ನನ್ ಬಳಿ ಈ ಇಬ್ರು ಅಮೂಲ್ಯ ಗೆಳೆಯರಿದ್ದಾರೆ, ಅದರಿಂದ ಆಯ್ತಲ್ವಾ ನಾನು ತುಂಬಾ ಶ್ರೀಮಂತ. ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ. ಹೀಗ್ ಹೇಳಿ ಆನೆ ಇಲ್ಲಿಂದ ಹೊರಟೋಗುತ್ತೆ. ಈ ಆನೆ ಬಿಟ್ ಹಾಗೆ ಅದನ್ನೇ ನೋಡ್ತಾ ಇರುತ್ತೆ. ನನ್ಗನ್ಸುತ್ತೆ ನನ್ಗೆ ಇಬ್ರು ಅತ್ತಿಗೆಯರು ಬೇಗನೆ ಬರ್ತಾರೆ. ಮಾರನೇ ದಿನ ಈ ಮಂಗಣ್ಣಗಳು ಈ ಮಂಗನ ಜೊತೆ ಹಾತಿ ಮಂಗಣ್ಣ ಕಾಡಿನ ಹೋಟೆಲ್ನಲ್ಲಿ ಕೂತ್ಕೊಂಡಿರುತ್ತೆ. ಆಗ ಅಲ್ಲಿಂದ ಈ ರಾಜು ಮಂಗಣ್ಣ ತನ್ನ ಗೆಳೆಯರ ಜೊತೆ ಹೋಗ್ತಾ ಇರುತ್ತೆ. ಆಗ ರಾಜು ಮಂಗನ ಕಣ್ಣು ರಾಣಿ ಮಂಗನ ಕಡೆಗೆ ಹೋಗುತ್ತೆ. ಮತ್ತೆ ನನ್ ರಾಣಿ ಮಂಗಳೊಂದಿಗೆ ಅಲ್ಲಿ ಬೇರೆ ಯಾವ ಮಂಗ ಕೂತಿದ್ದಾನೆ?
ನನ್ಗನಿಸುತ್ತೆ ಇವನು ಅದೇ ಶ್ರೀಮಂತ ಮಂಗನಿರ್ಬೋದು. ಯಾರನ್ನು ನಮ್ಮ ಅತ್ತಿಗೆಗೆ ಅವರ ತಾಯಿ ಒಪ್ಪಿಕೊಂಡಿರುವಂತಹದಿರಬಹುದು. ಎಕ್ಸ್ಕ್ಯೂಸ್ ಮೀ, ಅದೇನಂದ್ರೆ ನಂದೊಂದು ಅರ್ಜೆಂಟ್ಲಿ ಮೀಟಿಂಗ್ ಇದೆ, ಹಾಗಾಗಿ ನಾನೀಗ ಇಲ್ಲಿಂದ ಹೋಗ್ಬೇಕಾಗಿದೆ. ಹೀಗ್ ಹೇಳಿ ಕಾಲು ಮಂಗಣ್ಣ ಅಲ್ಲಿಂದ ಹೊರಟೋಗುತ್ತೆ. ಅದು ಹೋಗಿದ್ದನ್ ನೋಡಿ ಈ ರಾಜು ಮಂಗಣ್ಣ ತನ್ನ ಗೆಳೆಯರೊಂದಿಗೆ ಅಲ್ಲಿಗೆ ಹೋಗುತ್ತೆ. ಮತ್ತೆ ಟೇಬಲ್ ಮೇಲೆ ಇಟ್ಟಿರುವ ಗುಲಾಬಿ ಹೂ ತಗೊಂಡು, ನನ್ ಪ್ರೀತಿಯ ರಾಣಿ ಮಂಗ, ಏನು ನೀನು ನನ್ನ ದುಲ್ಹನಿ ಆಗಲು ತಯಾರಿದ್ದೀಯಾ? ಇದನ್ ಕೇಳಿ ರಾಣಿ ಮಂಗಗೆ ನಾಚಿಕೆ ಆಗುತ್ತೆ. ಮತ್ತೆ ತಲೆ ಅಲ್ಲಾಡಿಸುತ್ತಾ ಹಾ ಅಂದ್ಬಿಡುತ್ತೆ. ಇದನ್ ಕೇಳಿ ಈ ರಾಜ ಮಂಗನಿಗೆ ಖುಷಿ ಆಗುತ್ತೆ. ನಾನ್ ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ, ಆದ್ರೆ ನಾವಿಬ್ರು ಒಂದಾಗೋಕಾಗಲ್ಲ. ಯಾಕಂದ್ರೆ ನಮ್ಮಮ್ಮ ಶ್ರೀಮಂತ ಕಪ್ಪು ಮಂಗನನ್ನ ಹುಡುಕಿದ್ದಾರೆ. ಅರೆ, ನೀನ್ ಚಿಂತಿಸ್ಬೇಡ, ನೀನು ಕೇವಲ ನನ್ನ ದುಲ್ಹನಿ ಅಳಿ ಆಗೋದು. ಇದನ್ ಕೇಳಿ ಹೇಳುತ್ತೆ, ನೀವು ತಿಳಿದಿರೋ ಅಷ್ಟು ಸುಲಭ ಅಲ್ಲ ಅದು. ನೀನೇನು ಚಿಂತಿಸ್ಬೇಡ, ನೋಡ್ತಾ ಇರು ನಾನೇನ್ ಮಾಡ್ತೇನೆಂದು. ಅದರ ನಂತರ ಈ ರಾಜ ಮಂಗಣ್ಣ ಒಂದು ಪ್ಲಾನ್ ಮಾಡುತ್ತೆ. ಮತ್ತೆ ಮಾರನೇ ದಿನ ರಾಣಿ ಮಂಗನ ಮನೆಗೆ ಕೆಲ್ಸದವನಾಗಿ ಹೋಗುತ್ತೆ. ಮತ್ತೆ ಬಾಗಿಲನ್ನು ಬಡಿಯುತ್ತೆ. ಆಗ ರಾಣಿ ಮಂಗನ ಅಮ್ಮ ಬಾಗಿಲು ತೆರೀತಾರೆ. ಮತ್ತೆ, ಯಾರು ನೀನು? ಮೇಡಮ್, ನೆರೆಯ ಮಾಲೀಕರು ಹೇಳಿದ್ರು ನಿಮ್ಗೆ ಮನೆಯಲ್ಲಿ ನೌಕರನ ಅಗತ್ಯವಿದೆ ಎಂದು. ಮತ್ತೆ ನನ್ನ ಹೆಸರು ರಾಜು. ಅಡ್ಗೆ ಮಾಡೋಕ್ ಬರುತ್ತಾ? ಹಾ, ಚೈನೀಸ್, ಮೊಘಲೈ, ಥಾಯ್, ಪಂಜಾಬಿ, ಗುಜರಾತಿ, ಸೌತ್ ಇಂಡಿಯನ್ ಎಲ್ಲಾ ರೀತಿ ಅಡುಗೆ ಮಾಡಕ್ಕೆ ಗೊತ್ತಿದ್ ನನ್ಗೆ. ಅದರ ನಂತರ ರಾಣಿ ಮಂಗನ ಅಮ್ಮ ಅವನನ್ನ ಕೆಲ್ಸಕ್ಕೆ ಇಟ್ಕೋತಾರೆ. ಅವಕಾಶ ಸಿಕ್ಕಾಗ್ಲೆಲ್ಲ ಈ ರಾಣಿ ಮತ್ತು ರಾಜ ಮಂಗ ಇಬ್ರು ಸೇರ್ಕೊಂಡು ಪ್ರೀತಿ ಪ್ರೇಮದ ಮಾತಾಡ್ತಾರೆ. ಒಂದಿನ, ಕೇಳಪ್ಪ ಇಲ್ಲಿ, ನಮ್ ಮನೆಗೆ ಇವತ್ತು ನನ್ ಮಗಳ ಅತ್ತೆ ಮನೆಯವರು ಬರ್ತಿದ್ದಾರೆ, ನೀನು ಅಡಿಗೆ ಚೆನ್ನಾಗ್ ಮಾಡು. ಹಾ, ಸರಿ ಸರಿ ಮೇಡಮ್. ನಂತರ ಈ ರಾಣಿ ಮಂಗನ ಅತ್ತೆ ಮನೆಯವರು ಮತ್ತೆ ಮದುಮಗ ಮನೆಗೆ ಬರ್ತಾರೆ. ಮತ್ತೆ ಇಬ್ಬರ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಮಾರನೇ ದಿನ, ಈಗೇನ್ ಮಾಡೋದು? ನೀನ್ ಚಿಂತೆ ಮಾಡ್ಬೇಡ, ನಾನಿದ್ದೀನಲ್ಲ, ಏನಾದ್ರೂ ಮಾಡ್ತೀನಿ. ಇದನ್ ಹೇಳಿ ರಾಜು ಮಂಗ ತನ್ನ ಗೆಳೆಯರಾದ ಆನೆ ಮತ್ತು ಕರಡಿ ಬಳಿಗೆ ಹೋಗುತ್ತೆ. 3 ಜನ ಮಾತಾಡುತ್ತಾ ಅಲ್ಲಿ ಹೋಗ್ತಾ ಇರ್ತಾರೆ. ಆಗ ಈ ಕಪ್ಪು ಮಂಗಣ್ಣ ಬೇರೆ ಹುಡುಗಿ ಜೊತೆ ಇರೋದನ್ನ ನೋಡುತ್ತೆ. ಅರೆ, ಇದು ಆ ಮಂಗನೇ ಅಲ್ವಾ? ಯಾರೊಂದಿಗೆ ನಮ್ ಅತ್ತಿಗೆಯ ಮದ್ವೆ ನಿಶ್ಚಯವಾಗಿದೆ? ಹಾ, ನನ್ಗನಿಸುತ್ತೆ ಏನೋ ದಾಲ್ಮೆ ಕಾಲ ಇದೆ ಎಂದು. ಓ, ಮದ್ವೆ ಯಾರೊಂದಿಗೂ ನಿಶ್ಚಯವಾಗಿದೆ, ಆದ್ರೆ ಈಲು ಬೇರೆ ಯಾರೊಂದಿಗೂ ಆಗ್ತಾ ಇದೆ. ಇದೇನೆಂದು ತಿಳಿಯಲೇಬೇಕು ನನ್ಗೆ. ಮಾರನೇ ದಿನ ಈ ರಾಜು ಮಂಗಣ್ಣ ರಾಣಿ ಮಂಗನಿಗೆ ಈ ಎಲ್ಲಾ ವಿಷಯವನ್ನು ತಿಳಿಸುತ್ತೆ. ಈ ಎಲ್ಲಾ ಮಾತನ್ನು ಕೇಳಿದ್ಮೇಲೆ ಈ ರಾಣಿ ಮಂಗಣ್ಣ ರಾಜು ಮಂಗನನ್ನು ಹೀಗೆ ತಪ್ಕೊಂಡು ಹೇಳುತ್ತೆ. ಇದೆಲ್ಲವನ್ನು ಈ ರಾಣಿ ಮಂಗನ ಅಮ್ಮ ಕೇಳಿಸ್ಕೊಳ್ತಾಳೆ. ಮಾರನೇ ದಿನಾನೇ ಈ ರಾಜು ಮಂಗನನ್ನು ಮನೆಯಿಂದ ಓಡಿಸ್ತಾಳೆ. ಮತ್ತೆ ಬೇಗ ಈ ರಾಣಿ ಮಂಗನನ್ನ ಮದ್ವೆ ಮಾಡೋಕೆ ತಯಾರಿ ಮಾಡ್ತಾಳೆ. ಮಾರನೇ ದಿನಾನೇ ಇವರಿಬ್ಬರ ಮದ್ವೆನ ಮಾಡಿ ಮುಗಿಸ್ಬಿಡ್ತಾಳೆ. ಮೇಡಮ್, ಈ ಮದ್ವೆ ನಿಲ್ಸಿ ಮೇಡಮ್, ಇಲ್ಲಾಂದ್ರೆ ನಿಮ್ ರಾಣಿಯ ಜೀವನ ಹಾಳಾಗಿ ಹೋಗುತ್ತೆ. ನೀನ್ ಮತ್ತೆ ಬಂದಿದ್ದೀಯಾ? ಹೋಗಿಲ್ಲಿಂದ. ನಾನ್ ನಿನ್ಗೆ ಏನ್ ಮಾಡ್ತೀನಿ ಗೊತ್ತಿಲ್ಲ ಮತ್ತೆ ಬಂದ್ರೆ ಇಲ್ಲಿ. ನಾನೆಲ್ಲೂ ಹೋಗೋದಿಲ್ಲ, ಮೊದ್ಲು ನೀವು ನನ್ ಮಾತು ಕೇಳಿ. ರಾಣಿ ಮಂಗನ ಅಮ್ಮ ರಾಜು ಮಂಗನನ್ನು ಕೈ ಹಿಡಿದು ಮನೆಯಿಂದ ಓಡಿಸ್ತಾಳೆ. ಆಗ ರಾಜು ಮಂಗ ಮತ್ತೆ ಈ ಆನೆ ಬೇರೆ ಮಂಗಗಳು ಮತ್ತು ಅವ್ರ ಮಕ್ಕಳನ್ನ ಎದುರಿಗೆ ನಿಲ್ಲಿಸ್ತಾರೆ. ಇದನ್ನ ನೋಡಿದಾಗ ಕಪ್ಪು ಮಂಗ ಹೆದರ್ಕೊಳ್ಳುತ್ತೆ. ಮತ್ತೆ, ನಿಲ್ಲಿ, ಈ ಮದ್ವೆ ನಿಲ್ಸಿ. ಕಾಳು ಮಂಗನಿಗೆ ಮೊದ್ಲೇ ಮದ್ವೆ ಆಗಿದೆ. ಇವನನ್ನ ಪೊಲೀಸರ ವಶಕ್ಕೆ ನೀಡಬೇಕು. ಇದನ್ ಕೇಳಿ ಈ ಕಪ್ಪು ಮಂಗಗೆ ತುಂಬಾ ಹೆದರಿಕೆ ಆಗುತ್ತೆ. ನನ್ನನ್ನು ಕ್ಷಮಿಸಿ, ಇವಳ ಸೌಂದರ್ಯ ಕಂಡು ನಾನು ಮಂಕಾಗಿದ್ದೆ. ಅಯ್ಯೋ ದೇವ್ರೇ, ಈಗ ನನ್ ಮಗಳ ಗತಿ ಏನು? ಅವಳನ್ನ ಯಾರು ಈಗ ಮದ್ವೆ ಮಾಡ್ಕೋತಾರೆ? ನಾನಿದ್ದೇನಲ್ಲ, ನಿಮ್ ಮಗಳ ಜೊತೆ ಮದ್ವೆ ಆಗಲು ನಾನು ತಯಾರಿದ್ದೇನೆ. ನೀನ್ ತಯಾರಾಗಿದ್ದೀಯಾ? ಆದ್ರೆ ನಾನ್ ನನ್ ಮಗಳನ್ನ ನಿನ್ನಂತ ಬಡವನಿಗೆ ಕೊಟ್ಟು ಮದ್ವೆ ಮಾಡೋಕೆ ತಯಾರಿಲ್ಲ. ಹೋಗಿಲ್ಲಿಂದ. ಅಮ್ಮ, ನಾನು ಬಡವನಲ್ಲ,
ನನ್ ಜೊತೆ ಭಾಲು ಮತ್ತು ಆನೆ ಅಂತ 2 ಅಮೂಲ್ಯ ಗೆಳೆಯರಿದ್ದಾರೆ. ಹಾಗೆ ನನ್ ಪ್ರಾಮಾಣಿಕತನ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು. ರಾಜು ಮಂಗನ ಮಾತನ್ನು ಕೇಳಿ ರಾಣಿ ಅಮ್ಮನಿಗೆ ಅನ್ಸುತ್ತೆ ನನ್ ಮಗಳು ಇವನ್ ಜೊತೆನೇ ಸುಖವಾಗಿರ್ತಾಳೆ ಅಂತ. ನಂತರ ತನ್ನ ಮಗಳನ್ನು ಈ ರಾಜು ಮಂಗನೊಂದಿಗೆ ಮದ್ವೆ ಮಾಡಿಸ್ತಾಳೆ. ವಾಹ್, ಏನ್ ಸಂಭ್ರಮ ಮಚ್ಚ! ದಿಲ್ ವಾಲೆ ಬಂದರಿಯಾ ಲೇ ಜಾಯೆಂಗೆ. ಇದನ್ ಕೇಳಿ ಎಲ್ಲರೂ ನಗುತ್ತಾರೆ. ಮದ್ವೆ ಆದ್ಮೇಲೆ ರಾಜು ಮಂಗ ಮತ್ತು ರಾಣಿ ಮಂಗ ಖುಷಿಯಿಂದ ತಮ್ಮ ಜೀವನ ನಡೆಸ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.